ಸರಯನಗಿಲ್ಲ ಚಟವ ಆಸಕ್ಕಾಗಿ ತಟಕಾಯಿ ಇಟ್ಟಿಲ್ಲ ಮಾರಿ ಬೇಕ ಹೊಡದವಯ್ಯತನ ಆಗಿ ಬಿಟ್ಟನ ಮೂಲ ನುಡಿದ ಕೂಲಿ ಹೊಡದವಯ್ಯತನ ಹುಡುಕ ಗಂಡ ಮಗಲ ತಾಳನೆ ಮಾಡಬೇಕ ಅಂಜಿ ಹೇಳಲು ಹಿಟ್ಟಿಗೆ ಗತಿಯಿಲ್ಲ ಹೊಟ್ಟೆತ್ತು ಮಕ್ಕಳು ಜೋರಾಡಿ ಅಳ್ತಾರ ಕಡಲು ಬಿದ್ದಂಗ ಮುಗಿಲ ಗಂಜಿಯ ಮಾಡಬೇಕ ಅಂಜಿ ಹೇಳಲು ಹಿಟ್ಟಿಗೆ ಗತಿಯಿಲ್ಲ ದೇವರಾಗನ ಕಲ್ಲ ಜಳ ಜಳ ಹೇಳ ದೇವರಾಗನ ಕಲ್ಲ
ಹೆಣ್ಣು ಮಗಳು ಲಗ್ನ ಮಾಡಿ ನಡ್ಲಿಕ್ಕೆ ಬಂದಿದ್ದಳು ಖರೇನೆ. ಹೌದು ಹೌದು. ಆ ನಡ್ಲಿಕ್ಕೆ ಬಂದಾಗ ಏನಾಗಿತ್ತಪ್ಪ ಅಂತಂದ್ರ ಏನಾಗಿತ್ರಿ? ಬಹಳ ಒಳ್ಳೆ ಗಂಡ ಸಿಕ್ಕಾನೆ, ಏನೂ ಚಟ ಇಲ್ಲ, ಎದುರಾದ್ರೂ ಚಟ ಇಲ್ಲ, ಸಂಸಾರದೊಳಗೆ ನನಗೆ ಕಡಿಮೆನೇ ಇಲ್ಲ ತಿಳ್ಕೊಂಡು ಹೆಣತಿ ಗಂಡ ಹೆಣತಿ ಕೂಡಿ ಅತಿಮುದ್ದವಾಗಿ ಬಹಳ ಪ್ರೇಮದಿಂದ ಸಂಸಾರ ನಡೆಸಿ ಸಂಸಾರ ಸಾಗಿ ನಡೆಯಿತು. ಹಿಂಗ ಸಾಗರದಾಗ 3 ಮಕ್ಕಳು ಹುಟ್ಟು ಬಂದಿದ್ದು. ಹುಟ್ಟಿ ಬಂದಾಗ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಹೆಂಡತಿ ಹೋಗ್ತಿಳು. ಖರೆ ಗಂಡ ಪ್ರತಿನಿತ್ಯ ಅಲ್ಲಿ ಇಲ್ಲಿ ದುಡಿದು ತಂದಿದ್ದು ಪಾರ್ಟಿ ಮಾಡಿ ಇವನಿಗೆ ಒಂದು ಚಟ ಬಿತ್ತು. ಏನ್ ಬಿತ್ರಿಪ್ಪ ಚಟ? ಎಂತ ಚಟ ಬಿತ್ತಪ್ಪ ಅಂತಂದ್ರೆ ಈಗ ಭಾರತದೊಳಗ ಮಟಕ ಬಂದದಂತ ಮಟಕಕ್ಕೆ ಹತ್ತುಕೊಂಡಿ ಬೆನ್ನ ಏನು ಮಟಕಕ್ಕೆ ಹತ್ತಿ ಮಟಕ ಬರ್ಸಿ ಹೊಲ ಹೋಯ್ತು, ಮನಿ ಹೋಯ್ತು, ರೊಕ್ಕ ಹೋಯ್ತು, ರೂಪಾಯಿ ಹೋಯ್ತು. ಅವಾಗ ಹೆಣ್ತಪ್ಪ ಎಲ್ಲಾನು ಕಳೆದಿಟ್ಟಿದ ಮಾರಾಯ, ನಾ ದುಡ್ವಿ ಕೂಲಿ ಸನಕ್ಕೆ ನಿನಗ ಕೊಟ್ಟು ದಾರದ ಅಂಗಡಿಗೆ ನನ್ನ ದಾರಿ ಬಿದ್ದು ಹೋಗ್ಯಾದ. ಹೌದು ಹೌದು. ಇನ್ನರ ಶಾಣೆ ಆಗತ್ತಂದ್ರು. ಅವಾಗ ಗಂಡ ಹೇಳ್ತಾನ, ನೀ ಖರೆ ದುಡ್ದಿದ್ ಕೂಲಿ ಕೊಟ್ರೆ ನನ್ನ ಮನ್ಯಾಗಿರು, ಇಲ್ಲಿಕಂದ್ರೆ ಬಿಟ್ಟು ಹೋಗಂದಾಗ ಅವಾಗ ದಾರು ನಿಶಾದಾಗ ಆ ಕಡೆ ಬಡದು ಗಂಡನ ಪ್ರಾಣ ಹೋಯ್ತು. ಪ್ರಾಣ ಹೋದಾಗ ಹೆಣ್ಣು ಮಗಳ ಕಣ್ಣ ನೀರು ತಂದತ್ತಾಳ. ಏನಂತಾಳ್ರಿಪ್ಪ? 3 ಮಕ್ಕಳಿಗೆ ತಗೊಂಡು ನಾ ಹೆಂಗ ದಂಡಿಗೆ ಹಚ್ಚಲಿ, ನಾ ಎಲ್ಲಿಗೆ ಹೋಗ್ಲಿ, ಹೆಂಗ ಮಾಡ್ಲಿ? ಬಡತಾನ ಸಂಸಾರದಾಗ ಗಂಡ ಹೊಲ ಮಾರ್ದ, ಮನಿ ಮಾರ್ದ, ಹೌದು, ಬಂದು ಬೀದಾಗ ನಿಂತೀನಿ, ಹೆಂಗ ಮಾಡ್ಲಿ? ನನ್ನ ತವರು ಮನೆಯವರು ಬಹಳ ಶ್ರೀಮಂತರದಾರ, ನನಗ ಹೋದ್ರಲ್ಲಿ ಏನೋ ಕಮ್ಮಿ ಇಲ್ಲ ಅಂತ ಮನುಷ್ಯನಾಗ ಸಂಕಲ್ಪ ಮಾಡ್ತಿರು. ಖರೆ ಒಳಗೊಂದು ಮಾತಾಡ್ತಿತ್ತು, ಏನೇ ಕಷ್ಟ ಬರ್ಲಿ ತವ್ರ ಮನೆಗೆ ಕೈ ಚಾಚಿದ್ರಪ್ಪ ಅಂತಂದ್ರ ಕೊಡ್ಬೇಕು, ಖರೆ ಕೊಡಲಾರ್ದಂತ ಮನಸ್ಸು ಇರ್ತದ ಒಳಗ. ಹೌದು. ಇವತ್ತ ತವ್ರ ಮನೆಗೆ ಹೋದ್ರೆ ಅತ್ತಿಗೆ ಒಚ್ಚಾತೀನಿ, ಇಲ್ಲಿದ್ರೆ ಮಕ್ಕಳು ಹೊಟ್ಟಿಗೆ ಹಾಕಾದ ದಡುವಾಗ್ತದ. ಹೌದು. ಹೆಂಗ ಮಾಡಿದ್ಬಿಡುತ್ತೆ? ಮಕ್ಕಳು 3 ಮಕ್ಕಳು ಹೊಟ್ಟಿಗೆ ಅನ್ನ ಇಲ್ಲಾರ ಕಲಾಗ ಬೋಧಿ ಒಳಗೆ ಬಿದ್ದಿರ್ತಕ್ಕಂತ ಮಂದಿ ಮನ್ಯಾಗ ಮುಸುರಿ ಬೆಳ್ಕೊಂಡು ತಿಂತೀವಿ. ತಾಯಿಗೆ ನೋಡಿ ಕಣ್ಣಾಗಿ ನೀರು ಹರಿತಿದ್ದು ಧಳ ಧಳ. ಹೌದು ಹೌದು. ಆ ಹೇಳದಾಗ ತಾಯಿ ಎತ್ತಾಯಪ್ಪ ಮಕ್ಕಳ, ಹೌದು, ನನ್ನ ತವರು ಮನೆಯವ್ರು ನಿಮ್ಮ ಸಾದರು ನಿಮ್ಮ ಮಾವದೇವ್ರು ಬಹಳ ಸೌಕರ್ಯದಾರ, ನಿಮಗೆ ಇವತ್ತ ರಾತ್ರಿ ನಾ ಕರ್ಕೊಂಡು ಹೋಗ್ತೀನಿ, ಬೆಳಗ್ಗೆ ಹೊತ್ತು ಹೊಡೆದಾಗ ಊಟ ಎಷ್ಟು ಮಾಡ್ತೀರಿ ಮಾಡಾಕತ್ತೀರಿ ನಡಿ. ನೀವು ಮನಸ್ಸಿಗೆ ಬಂದಟ್ಟು ಊಟ ಮಾಡಾಕತ್ತೀರಿ, ನಿಮಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಸಾದರು ಮಾವ ಬಲ್ಲಕ್ಕ ನನ್ನ ತಾಯಿ ತಂದೆ ತೀರ್ಯಾರ, ಖಳೆ ನಿಮ್ಮ ತಂದೆ ತೀರ್ಯಾನ, ನನ್ನ ಅಣ್ಣದೇರದಾರ, ನಿಮಗ ಕರ್ಕೊಂಡು ಹೋಗ್ತೀನಂತೆ ತಾಯಿ 3 ಮಕ್ಕಳಿಗೆ ಸುಳ್ಳು ಹೇಳಿ ರಾತ್ರಿ ಬಾರದಾಗ ತಗೊಂಡು ಹೊಟ್ಟು. ಹೌದು. ಹೊಲ ತಿರುಗದ ಬಾಯಿ ಕಟ್ಟಿ ಮ್ಯಾಗ ಬಂದು ನಿಂತಾಳ. ಮಕ್ಕಳಿಗೆ ಏನಂತಾಳ್ರಿಪ್ಪ? ಮಕ್ಕಳತ್ತವ 4 ವರ್ಷಿನ ಮಕ್ಕಳು, 3 ವರ್ಷಿನ ಮಕ್ಕಳು, 1 ವರ್ಷಿನ ಮಗು ಇತ್ತು. ಬಗಲಾಗಿ ಎತ್ಕೊಂಡತ್ತಾಳ. ಏನಂತಾಳ್ರಿಪ್ಪ? ಯಪ್ಪ ಪರಮಾತ್ಮ, ಮುಂದ ಏನರೆ ಮಾಡಿ ಹುಟ್ಟಿಸು, ಮತ್ತಮ್ಮ ಖರೆ ಹೆಣ್ಣು ಮಾಡಿ ನನಗೆ ಹುಟ್ಟಿಸಬೇಡ ಭೂಮಿ ಮ್ಯಾಗ, ಹೆಣ್ಣು ಮಾಡಿ ಹುಟ್ಟಿಸ ಖರೆ ಬಡತಾನ ಮನಿ ಒಳಗ ಕುಡಬೇಡ, ಬಡತಾನ ಮನ್ಯಾಗ ಕುಡು, ಖರೆ ಕುಡುಕ ಗಂಡನಲ್ಲ ಕುಡು ನನಗ. ಅಂದ ಜೀವ ಕಲ್ಲು ಮಾಡಿ 3 ಮಕ್ಕಳಿಗೆ ಕೈಕಾಲ ಕಟ್ಟಿ ಪ್ರಾಣ ಹೋತು. ತಾಯಿದು ಮಕ್ಕಳದು 3 ಮಂದಿ ಎದುರಾಗ ಹೋಯ್ತು ಪ್ರಾಣ. ಬಾವಿ ಒಳಗ ಹೋಯ್ತು. ಅದಕ್ಕ ಬಂಧುಗಳೇ ಒಂದು ಮಾತೈತಿ, ಏನ್ರಿಪ್ಪ? ಮಾಡ್ತಕ್ಕಂತ ಚಟ ಹೆಂಗಿರ್ಬೇಕಪ್ಪ ಅಂತಂದ್ರೆ ಯಾರಿಗಿ ಗೊತ್ತಿಲ್ಲಾರ್ದಂಗಾಗಿರ್ಬೇಕ. 4 ಮಂದಿ ಬಂದಾಕ ಕುಡುದು ಏನಪ್ಪಾ ಅಂತಂದ್ರೆ ಗಟಾರದಾಗ ಬಿದ್ದು ಬಂದ್ರ ಅದು ಚಟ ಅನ್ನಂಗಿಲ್ಲ. ಹೌದು. ನಾವು ದುಡುದು ಇಲ್ಲಿ ಸಾಲ ಮಾಡಿ ಎಲ್ಲಾರು ಏನ್ ಮಾಡಕತ್ತಿದ್ರು, ಬಾಂಬೆ ಪನ್ಯಾಕ ಹೋಗೋದು ತಪ್ಪಲಿಲ್ಲ, ನಮ್ಮ ಹಣಿ ಬರ ದುಡಿಯೋದು ತಪ್ಪಲಿಲ್ಲ, ನಮ್ಮ ಹೆಂಡ್ರ ಮಕ್ಕಳು ಮತ್ತೊಬ್ರು ಬಲ್ಲಿ ಭಿಕ್ಷಾ ಬೇಡೋದು ತಪ್ಪಲಿಲ್ಲ. ಅದಕ್ಕೆ ಎಲ್ಲಾನ ಚಟ ದೂರ ಮಾಡಿ ನಮ್ಮ ಮಕ್ಕಳಿಂದ ನಮ್ಮ ಹೆಂಡ್ರ ಬಲ್ಲಿ ಬಹಳ ಅತಿಮುದ್ದವಾಗಿ ಪ್ರೇಮದಿಂದ ನಡಿಬೇಕಂತ ಇದೊಂದು ಸಣ್ಣ ಮೇಳಿನಿಂದ ಇದೊಂದು ಸಣ್ಣ ನಮಸ್ಕಾರ ಮಾಡಿ ಈ ಕೌಲಗಕ್ಕೆ ಗ್ರಾಮದವ್ರಿಗೆ ಕೈ ಮುಗಿದು ಹೇಳಿ ಕ್ಯಾಲಿ ಶುರು ಮಾಡ್ತಾರೆ. ಹೊಲ ತಿರುಗಾಡಿ ಬಂದ ನಿಂತರೋ ಬಾವಿ ಕಟ್ಟಿ ಮ್ಯಾಲ, ಬಾವಿ ಮ್ಯಾಲ ಬಂದು ಬೋರಾಡಿ ಅರ್ಧಾನ ಪಡ್ಕೊಂಡು ಸಾಕಪ್ಪ ಶಿವನೇ ಯಾಕ ಹುಟ್ಟಿಸಿದ ಹೆಣ್ಣಾಗಿ ಭೂಮಿಗೆ
ಒಗದು ಬಾವಿದಿಗಳೊಳಗ ಕೈ ಮುಗಿದು ಹೇಳ್ತೀನಿ ಕಾಳಜಿ ಇರ್ಬೇಕು ಹೆಂಡರ ಮಕ್ಕಳ ಮ್ಯಾಲ ಗಮ್ಮತ್ತ ಮಾಡಿ ಕಿಮ್ಮತ್ತ ಹೋದಾರ ಹಳ್ಳಿ ಬರೋದಿಲ್ಲ ಕೈ ಮುಗಿದು ಹೆಂಗ ಹೇಳ್ರಿಪ್ಪ ದೋಸ್ತರು ಕಲಿಯೋದು ಸಣ್ಣವ್ರ ಇಲ್ಲಕ್ಕಿಗೆ ಏ ದೋಸ್ತ ಇವತ್ತ ಬರೇ ಪೆಪ್ಸಿ ಕುಡಿಯಮು ಆ ನಾಳೆಗೆ ಪೆಪ್ಸಿ ಆಗನೇನು ಬೀರ್ ಕುಡಿಯಮು ಅದಕ್ಕೆ ನಿಶೆ ಆಗಂಗಿಲ್ಲ ಬೀರ್ ಆಗನ ಬಾರಿಗೆ ಹೋಗಮ್ಮ ಓಟಿ ಬಿಡೋನು ಓಟಿ ಕುಡಿದು ಓಟಿ ಹೋಗವು ಇಲ್ಲಿ ಶೋಕಿಗೆ ಸಾಲ ಮಾಡೋ ಕೈ ಮುಗಿದು ಹೇಳ್ತೀನಿ ಕಾಳಜಿ ಇರಬೇಕು